ಯಾರ್ದು ಅರ್ತ್ ಸೈನ್ ಇದೆಯಾ, ಮಕರ, ಕನ್ಯಾ, ಆಮೇಲೆ ವೃಷಭ ರಾಶಿ. ಸೊ ಈ ರೀಡಿಂಗ್ ನಿಮಗೋಸ್ಕರ. ಸೊ ನನ್ನ ಕಾರ್ಡನ್ನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಲೈವ್ ಶಫಲ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಬಿಕಾಸ್ ತುಂಬ ಕಾರ್ಡ್ಸ್ ಇದೆ ಹಾಗಾಗಿ. ಆ್ಯಂಡ್ ನಿಮ್ಮ ಎಸ್ ಆರ್ ನೋ ಕೂಡ ನಿಮ್ಗೇನಾದರೂ ಕ್ವಶನ್ ಇದೆ ಅದನ್ನು ಕೂಡ ನೀವು ಕ್ವಶನ್ನ ಕೇಳ್ಕೊಳ್ಳಿ. ಹಿಂದ್ಗಡೆ ತುಂಬ ನಾಯಿ ಬೊಗಳ್ತಾ ಇದೆ. ಐ ಡೋಂಟ್ ನೋ ವೈ. ನಿಮ್ಮ ಕಾರ್ಡ್ ಶಫಲ್ ಮಾಡುವಾಗಲೇ ನಾಯಿ ಬೊಗಳೋದಕ್ಕೆ ಶುರುವಾಯಿತು. ಮೇ ಬಿ ನಿಮಗೆ ತುಂಬ ಡಿಸ್ಟ್ರ್ಯಾಕ್ಷನ್ ಇರಬಹುದು, ಲೈಕ್ ಮೇ ಬಿ ನಿಮಗೆ ಎರಡೆರಡು ಆಪ್ಷನ್ಸ್ ಇರಬಹುದು ಲೈಫಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಎನರ್ಜಿ ಅಂತೂ ತುಂಬ ಕಾಮ್ ಇದೆ, ಬಟ್ ಎರಡು ಆಪ್ಷನ್ಸಲ್ಲಿ ಏನಾದರೂ ಇರ್ತೀರಾ ಅಂತ ಅನಿಸುತ್ತೆ. ಒಂದು ಕೆಲಸನ ಮಾಡಬೇಕು ಅಂತ ಅನಿಸಿದಾಗ ನಿಮ್ಗೆ ಏನಾದರೂ ಡಿಸ್ಟ್ರ್ಯಾಕ್ಟ್ ಕೂಡ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಬನ್ನಿ ಇವಾಗ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ನೋಡೋಣ ಯಾವ ಆ್ಯನಿಮಲ್ ಸ್ಪಿರಿಟ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇದೆ ಅಂತ ನೋಡೋಣ. ಓಕೆ, ಪ್ಯಾರೋಟ್, ಪಾಸಿಟಿವ್, ಫಿಲ್ ಯುವರ್ ಲೈಫ್ ವಿತ್ ಕಲರ್, ಟ್ಯಾಲೆಂಟ್. ಓಕೆ, ನನಗೆ ಇಲ್ಲಿ ಕಮ್ಯುನಿಕೇಷನ್ ಅಂತ ಅನಿಸ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ ನಿಮ್ಮಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಬಿಕಾಸ್ ಕಮ್ಯುನಿಕೇಷನ್ ಮಾಡಬೇಕಾದಾಗ ನಿಮಗೆ ಪ್ರಾಬ್ಲಮ್ ಅನಿಸುತ್ತೆ ಅಂತ ಅನಿಸುತ್ತೆ ನನಗೆ. ನೀವು ಮನಸ್ಸಲ್ಲೇ ಇಟ್ಕೊಳ್ತೀರಾ ಅಂತ ಅನಿಸುತ್ತೆ ನನಗೆ. ಸೊ ಪಾಸಿಟಿವ್ ಆಗಿರಿ. ಸೊ ಪ್ಯಾರೋಟ್ ಆ್ಯನಿಮಲ್ ಸ್ಪಿರಿಟ್ ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ಪಾಸಿಟಿವ್ ಆಗಿರಿ. ಫಿಲ್ ಯುವರ್ ಲೈಫ್ ವಿತ್ ಕಲರ್, ಕಲರ್ಫುಲ್ ಆಗಿರಿ. ಜೀವನನ ಆದಷ್ಟು ಕಲರ್ಫುಲ್ ಮಾಡಿ. ಖುಷಿಯಾದಾಗ ನೀವು ಏನು ಮಾಡ್ತೀರಾ, ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಏನು ಅಂತ ಕೂಡ 2022 ನಿಮ್ಗೆ ಗೊತ್ತಾಗ್ಬೋದು. ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಲೇಡಿ ಬಗ್, ಇನ್ನೋಸೆನ್ಸ್, ಮೇಡ್ ಟು ನೋ ಯುವರ್ ಸೆಲ್ಫ್, ಗುಡ್, ನೀಡ್ ಟು ನೋ ಯುವರ್ ಸೆಲ್ಫ್, ಗುಡ್ ಲಕ್. ಸೊ ಎಸ್, ಇದು ಲಿಬ್ರಾ ಸೈನಿಕ್ ಕೂಡ ಬಂದಿತ್ತು. ನನಗೆ ಸ್ವಲ್ಪ ಎನರ್ಜಿ ಅದೇ ಥರ ಇಲ್ಲಿ ಕಾಣ್ತಾ ಇದೆ, ಬಿಕಾಸ್ ಈ ಕಾರ್ಡ್ ಇರಲಿಲ್ಲ ಬಟ್ ಬೇರೆ ಕಾರ್ಡ್ ಇತ್ತು, ಬಟ್ ಎನರ್ಜಿ ಅದೇ ಥರ ಇದೆ. ತುಂಬ ಇನೋಸೆನ್ಸ್. ಓಕೆ, ಆ್ಯಂಡ್ ಅರ್ತ್ ಸೈನ್ ಯಾವಾಗಲೂ ಹಾಗೇ ತುಂಬ ಇನೋಸೆನ್ಸ್ ಆಗಿರ್ತಾರೆ ಅವರು, ಬಿಕಾಸ್ ಭೂತತ್ವ ಅಲ್ಲ, ತುಂಬ ಲೈಕ್ ಗ್ರೌಂಡೆಡ್ ಕೂಡ ಆಗಿರಬೇಕು ಇವರು. ಆ್ಯಂಡ್ ನೀಡ್ ಟು ನೋ ಯುವರ್ ಸೆಲ್ಫ್, ನಿಮಗೆ ಅಗತ್ಯ ಇದೆ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ. ಓಕೆ, ಆ್ಯಂಡ್ ಗುಡ್ ಲಕ್, ನಿಮಗೆ ಲಕ್ ಕೂಡ ನಿಮ್ಮ ಕಡೆ ಬರ್ತಾ ಇದೆ. ಲೇಡಿ ಬಗ್ಸ್ ಆ್ಯಂಡ್ ಪ್ಯಾರೋಟ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಇದು ಯಾವ ಥರ ಸರ್ವೈ ಮಾಡುತ್ತೆ ಆ್ಯಂಡ್ ಅದರ ಪೊಟೆನ್ಷಿಯಲ್ ಏನು ಅಂತ ಎಲ್ಲ ನೀವು ನೋಡಿದಾಗ ನಿಮಗೂ ಒಂದು ಅದರಿಂದ ಇನ್ಸ್ಪೈರ್ ಸಿಗ್ಬೋದು. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಬಿ ಕೈಂಡ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ಇದು ಲಿಬ್ರಾ ಎನರ್ಜಿ ನನಗಿಲ್ಲಿ ಸ್ವಲ್ಪ ಫೀಲ್ ಆಗ್ತಾ ಇದೆ. ಕ್ಲೆನ್ಸ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ನಾನು ಇವಾಗ ಹೇಳಿದೆ ಅಲ್ವಾ, ತುಂಬ ಗ್ರೌಂಡೆಡ್ ಎನರ್ಜಿ, ಬಿಕಾಸ್ ಅರ್ತ್ ಅಲ್ವಾ. ಸೊ ಕ್ಲೆನ್ಸ್ ಯುವರ್ ಸೆಲ್ಫ್, ನಿಮಗೆ ನಿಮ್ಮನ್ನು ನೀವು ಹೆಚ್ಚು ಕ್ಲೆನ್ಸ್ ಮಾಡುವ ಅಗತ್ಯ ಇದೆ. ಸೊ ಅದಕ್ಕೆ ಇಲ್ಲಿ ಬಂದಿದೆ ನೀಡ್ ಟು ನೋ ಯುವರ್ ಸೆಲ್ಫ್. ಸೊ ಆದಷ್ಟು ಕ್ಲೆನ್ಸ್ ಮಾಡಿ, ಅಗರಬತ್ತಿನ ಹಚ್ಚಿ. ನೀವೆಲ್ಲಿ ಕೂತ್ಕೊಳ್ತೀರಾ ನೋಡಿ ಅಲ್ಲಿ ಹೆಚ್ಚಾಗಿ ಅಗರಬತ್ತಿನ ಉಪಯೋಗ ಮಾಡಿ. ಮೇ ಬಿ 2022 ಹೆಚ್ಚಿನ ನಿಮ್ಮ ಟೈಮ್ ಏನಿದೆ ನೋಡಿ ಅದನ್ನ ನೀವು ನಿಮಗೋಸ್ಕರ ಯುಟಿಲೈಸ್ ಮಾಡ್ತೀರಾ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಸೊ ಕ್ಲೆನ್ಸ್ ಯುವರ್ ಸೆಲ್ಫ್, ಆದಷ್ಟು ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿ. ಅರಶಿನಲ್ಲಿ ಸ್ನಾನ ಮಾಡಬಹುದು, ಇಲ್ಲಾಂದರೆ ರೋಸ್ ವಾಟರಲ್ಲಿ ಕೂಡ ಸ್ನಾನ ಮಾಡಬಹುದು, ಪೆಟಲ್ಸ್ ಹಾಕಿ ಕೂಡ ಸ್ನಾನನ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಓಕೆ, 2022 ನಿಮ್ಮ ಹೇಗೆ ಅಂತಂದರೆ ನಿಮಗೆ ಏನು ಇಷ್ಟ ಇದೆ ನೋಡಿ, ಯಾವುದು ನಿಮಗೆ ಹ್ಯಾಪಿ ಅಂತ ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್. ಇಫ್ ಯು ವಾಂಟ್ ಅ ಡೈರೆಕ್ಟ್ ಆನ್ಸರ್, ಆಸ್ಕ್ ಡೈರೆಕ್ಟ್ ಕ್ವಶನ್. ಅದೇ ನಾನು ಹೇಳಿದಲ್ವ, ಇಲ್ಲಿ ಕಮ್ಯುನಿಕೇಷನ್ಸು ನನಗೆ ಇಲ್ಲಿ ಸ್ವಲ್ಪ ಅಜಗಜ ಆದಾಗಿ ಕಾಣ್ತಾ ಇದೆ. ಸೊ ಎಸ್, ಯಾರ ಹತ್ರದ್ದು ನಿಮಗೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದ್ದರೆ ಡೈರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ನಿಮಗೇನಾದರೂ ಪ್ರೇಯರ್ ಮಾಡುವಾಗ ನಾನು ಈ ಥರ ಕೇಳಬೇಕು, ನನ್ನ ಕೇಳಬೇಕು ಬೇಡವೋ ಅಂತ ಇದ್ದರೆ ದಯಮಾಡಿ ನಿಮ್ಮ ಕ್ವಶನ್ಸ್ ಇದ್ದರೆ ಅದನ್ನ ಕೇಳಿಬಿಡಿ. ಓಕೆ, ಕೇಳಿಬಿಡಿ. ಇಫ್ ಯು ವಾಂಟ್ ಅ ಡೈರೆಕ್ಟ್ ಆನ್ಸರ್, ಆಸ್ಕ್ ಅ ಡೈರೆಕ್ಟ್ ಕ್ವಶನ್. ನಿಮಗೆ ಡೈರೆಕ್ಟಾಗಿ ಆನ್ಸರ್ ಅಂತಂದರೆ ಕೆಲವೊಂದು ಸಲ ನಾವು ಸುತ್ತು ಬಳಸಿ ಮಾತಾಡ್ತೀವಲ್ಲ, ಸೊ ಆ ಥರ ಕಮ್ಯುನಿಕೇಷನ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಡೈರೆಕ್ಟ್ ಕ್ವಶನ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಕೇಳಿ. ಓಕೆ, ನಿಮ್ಮ ಟ್ಯಾರೋ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಎಲ್ಲ ರಾಶಿಗಳಿಗೂ ಎರಡೆರಡು ಕಾರ್ಡ್ ಬಂದೆ, ಬಟ್ ನಿಮಗೆ 3 ಬಂದಿದೆ. ಸೊ ಲೆಟ್ಸ್ ಸಿ ಏನಿದೆ ಅಂತ. 2 ಆಫ್ ಪೆಂಟಿಕಲ್ಸ್, ನಾನು ಹೇಳಿದೆ ಅಲ್ವಾ, 2 ಆಪ್ಷನ್ಸಲ್ಲಿ ನೀವು ಇರಬಹುದು. ಸೊ ಬಟ್ ಇದು ನನಗೆ ಲಿಬ್ರಾ, ನಾನು ಹೇಳಿದೆ ಅಲ್ವಾ, ನನಗೆ ಏರ್ ಸೈನ್ ಇಲ್ಲಿ ಕಾಣ್ತಾ ಇದೆ, ಸ್ಪೆಷಲಿ ಲಿಬ್ರಾ ಎನರ್ಜಿ. ಸೊ ಮೇ ಬಿ ನೀವು ಲಿಬ್ರಾ ಸೈನ್ ಜೊತೆ ಡೀಲ್ ಮಾಡ್ತಾ ಇರ್ಬೋದು, ನನಗೆ ಆ ಥರ ಅನಿಸುತ್ತೆ. ಇಲ್ಲಾಂದರೆ 2022 ಮಾಡಬಹುದು.
ಓಕೆ. ಸೊ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಅಂತಂದರೆ ಇಲ್ಲಿ ನೀವು ಸ್ಟೇಬಲ್ ಇದ್ದೀರಾ. ಓಕೆ, ಇಲ್ಲಿ ನೀವು ಸ್ಟೇಬಲ್ ಇದ್ದೀರಾ. ನೀವು ಇದನ್ನು ಟ್ರೆಡಿಷ್ನಲ್ ಟ್ಯಾರೋದಲ್ಲಿ ನೋಡಿದರೆ ಏನೋ ಒಂದು ಮೇಲೆ ಒಂದು ಕೆಳಗೆ ಇದೆ, ಬಟ್ ಇಲ್ಲಿ ಅಷ್ಟೊಂದು ಮೇಲೆ ಕೆಳಗೆಲ್ಲ ನೀವು ನೋಡ್ತಾ ಇದ್ರೆ ಲೈಕ್ ಸ್ವಲ್ಪ ಸ್ಟೇಬಲಲ್ಲಿ ಇದ್ದೀರಾ. ಇಲ್ಲಿ ನೋಡಿದರೆ ನೋಡಿ, ಆ್ಯಂಡ್ ನಿಮ್ಮಲ್ಲಿ ಚಾವಿ ಇದೆ, ನಿಮ್ಮಲ್ಲಿ ಕೀ ಇದೆ. ಓಕೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ನಿಮಗೆ ಸಿಗುತ್ತೆ. ಓಕೆ, 2022 ಏನಾದರೂ ನಿಮ್ಗೆ ಇವಾಗ ಕ್ವಶನ್ಸ್ ಇದೆ, ಅದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಬ್ಯಾಲೆನ್ಸ್ ಆಗಿದ್ದೀರಾ, ಸ್ಟೇಬಲ್ ಆಗಿದ್ದೀರಾ. ಓಕೆ, ಸೊ ಪೇಜ್ ಆಫ್ ವಾಂಡ್ಸ್. ಓಕೆ, ಕಾನ್ಫಿಡೆಂಟ್. 10 ಆಫ್ ಕಪ್ಸ್. ಓ ಮೈ ಗಾಡ್, ವೆರಿ ನೈಸ್. ಸ್ವಲ್ಪ ಕಾರ್ಡನ್ನು ನಾನು ಆಚೆ ಮಾಡಿಟ್ಟೆ ಬಿಕಾಸ್ ನನಗೆ ಸರಿಯಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್ 2 ಆಫ್ ಪೆಂಟಿಕಲ್ಸಲ್ಲಿ ಇಲ್ಲಿ ನನಗೆ ಮಕರ ರಾಶಿ ಕಾಣ್ತಾ ಇದೆ. ಪೇಜ್ ಆಫ್ ವಾಂಡ್ಸಲ್ಲಿ ಏರ್ ಸೈನ್ ಕೂಡ ಇದೆ. 10 ಆಫ್ ಕಪ್ಸಲ್ಲಿ ನನಗೆ ಇಲ್ಲಿ ಪೈಸಸ್ ಇದೆ, ಮೀನ ರಾಶಿ. ಓವರಾಲ್ ಹೇಳಬೇಕು ಅಂತ ಅಂದರೆ ಇಲ್ಲಿವರೆಗೆ ನಿಮ್ಮ ಕೈಯಲ್ಲಿ ಒಂದು ಡಿಸಿಷನ್ ಇತ್ತು, ಯಾವುದನ್ನು ಚೂಸ್ ಮಾಡೋದು, ಯಾವುದನ್ನು ಚೂಸ್ ಮಾಡದೇ ಇರುವುದು ಅಂತ. ಮೇ ಬಿ ಅದು ನಿಮ್ಮ ಕರಿಯರ್ ಆಗಿರಬಹುದು, ಇಲ್ಲಾಂದರೆ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ರೀತಿ ಅಂತ 2 ಆಪ್ಷನ್ಸ್ ಇರಬಹುದು. ಮೇ ಬಿ ನೀವು ಸ್ಟೂಡೆಂಟ್ ಕೂಡ ಆಗಿರಬಹುದು. ಓಕೆ, ಸೊ ನಿಮ್ಮಲ್ಲಿ 2 ಆಪ್ಷನ್ಸ್ ಇದೆ. ಆ ಆಪ್ಷನ್ಸಲ್ಲಿ ಒಂದನ್ನು ನೀವು ಅನ್ಲಾಕ್ ಮಾಡ್ತಾ ಇದ್ದೀರಾ ಬಿಕಾಸ್ ಇಲ್ಲಿ ಕೀ ಇದೆ ಅಲ್ವಾ. ಯಾವುದಾದ್ರೂ ಒಂದು ಆಪ್ಷನ್ಸ್ನ ನೀವು ಅನ್ಲಾಕ್ ಮಾಡ್ತಾ ಇದ್ದೀರಾ. ಅದರಿಂದ ಪೇಜ್ ಆಫ್ ವಾಂಡ್ಸ್ ಇಲ್ಲಿ ಏನು ಅಂತ ಅಂದರೆ ಆ ಒಂದು ಇದರಿಂದ ನಿಮಗೆ ಹೆಚ್ಚಿನ ಕ್ಯೂರಿಯಾಸಿಟಿ ಬರುತ್ತೆ, ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ಫ್ರೀ ಆಗಿರ್ತೀರಾ, ಫ್ರೀ ಸ್ಪಿರಿಟ್ ಅಂತ ಹೇಳ್ತಾರಲ್ವ. ಅಂದರೆ ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಒಂದು ಏನು ಹೇಳ್ತಾರೆ, ಹೆಚ್ಚಿನ ಸ್ಟ್ರೆಂತ್ ಬರುತ್ತೆ, ಪವರ್ ಇರುತ್ತೆ, ಕಾನ್ಫಿಡೆಂಟ್ ಎಲ್ಲನೂ ಬಿಲ್ಡ್ ಆಗುತ್ತೆ. ಓಕೆ, ಪೇಜ್ ಆಫ್ ವಾಂಡ್ಸ್ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ 2022 ನೋಡಿ. ಏನು ಮಾಡಬೇಕು ಅಂತ ಇದ್ದೀರಾ ಜೀವನದಲ್ಲಿ, ಅದನ್ನ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಇದರಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಾಣಲಿಕ್ಕೆ ನಿಮ್ಗೆ ಸಿಗಬಹುದು. ಸೊ ಓಕೆ, ಪ್ಯಾರೋಟ್ ಇಲ್ಲಿ ಹೇಳ್ತಾ ಇದೆ ಫಿಲ್ ಯುವರ್ ಲೈಫ್ ವಿತ್ ಕಲರ್ಸ್. ಹಾಗೆ ಇಲ್ಲೂ ಕೂಡ ಕಲರ್ ಇದೆ, ನೋಡ್ತಾ ಇರ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ 2022 ಬದಲಾವಣೆ ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ 10 ಆಫ್ ಕಪ್ಸ್ ಫ್ಯಾಮಿಲಿ, ಸ್ಟೆಬಿಲಿಟಿ ಆ್ಯಂಡ್ ಪ್ರಾಮಿಸ್ ಕೂಡ ಆಗಿರುತ್ತೆ. ಬಿಕಾಸ್ ರೈನ್ಬೋ ಇದೆ ಟ್ರೆಡಿಷ್ನಲಲ್ಲಿ ನೋಡಿದರೆ, ಬಟ್ ಇಲ್ಲಿ ರೈನ್ಬೋ ಇಲ್ಲ, ಬಟ್ ಕಲರ್ ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಕಲರ್ಫುಲ್ಲನ್ನು ಹಾಕ್ತೀರಾ. ಫಿಲ್ ಯುವರ್ ಲೈಫ್ ವಿತ್ ಕಲರ್. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಚೇಂಜ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಇದೆ. 2022 ನೀವು ಟ್ರಾನ್ಸ್ಫಾರ್ಮ್ ನಿಮ್ಮ ಲೈಫ್ ಏನಿದೆ ನೋಡಿ, ಅದು ಕಂಪ್ಲೀಟಾಗಿ ಚೇಂಜ್ ಆಗಬಹುದು. ಓಕೆ, ಹೆಚ್ಚು ಎಕ್ಸ್ಪ್ಲೋರ್ ಮಾಡ್ತೀರಾ ಯಾವುದೇ ವಿಷಯ ಆಗಿರಬಹುದು. ಸೊ 2 ಆಪ್ಷನ್ಸ್ ಇವ ಸದ್ಯಕ್ಕೆ ಇರಬಹುದು. ಕೆಲವರು ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೇನು ಅದರಿಂದ ಸ್ವಲ್ಪ ನೀವು ಹೊರಗೆ ಬರ್ತಾ ಇದ್ದೀರಾ. ಪೂರ್ತಿ ಅಂತ ಹೇಳೋದಿಲ್ಲ, ಬಟ್ ನೀವು ಅದರಿಂದ ಸ್ವಲ್ಪ ಹೊರಗೆ ಬರ್ತೀರಾ. ಆ್ಯಂಡ್ ಮೊದಲು ಇನ್ನೂ ತುಂಬ ಹೆಚ್ಚು ಖರ್ಚಾಗ್ತಾ ಇರೋದು, ನೀವು ಸ್ವಲ್ಪ ಅದನ್ನ ಹೋಲ್ಡ್ ಮಾಡ್ತೀರಾ. ಲೈಕ್ ಎಸ್ ನನಗೆ ಎಷ್ಟು ಖರ್ಚು ಮಾಡಬೇಕು ಅಂತ. ಇದು ತುಂಬ ಕೆಲವರಿಗೆ ತುಂಬ ಇದು ಸಿಂಪಲ್ ಅಂತ ಅನಿಸ್ಬಹುದು. ಬಿಕಾಸ್ ನಾವು ಮಕ್ಕಳಿಗೆ ಕೆಲವೊಂದು ನಾವಿವಾಗ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಅಂಗಡಿ ಇರುತ್ತೆ, ಅಂಗಡಿಗಳಲ್ಲಿ ನಾವು ಮಕ್ಕಳು ನೋಡಿದರೆ ನಮ್ಗೆ ಅದು ಬೇಕು ಅಂತ ಹೇಳಿದಾಗ ನಾವು ಅವ್ರಿಗೆ ತೆಗೆದು ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಇದರಿಂದ ಕೂಡ ನಮ್ಮ ಹಣ ಏನಿದೆ ನೋಡಿ ಅದು ಇನ್ಬ್ಯಾಲೆನ್ಸ್ ಆಗುತ್ತೆ. ಬಿಕಾಸ್ ನೀವು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ತಂದಿಟ್ಟಿರುವಂತಹ ತಿಂಡಿ ಇರುತ್ತದೆ, ಬಟ್ ವಾಪಸ್ ನೀವು ಖರ್ಚು ಮಾಡ್ತಾ ಇದ್ದೀರಲ್ವ. ಸೊ ಇದರಿಂದಾಗಿ ಇನ್ಬ್ಯಾಲೆನ್ಸ್ ಆಗುತ್ತೆ. ಕೆಲವ್ರಿಗೆ ಅನಿಸ್ಬೋದು ಇದು ತುಂಬ ಎಂತ ಇವರು ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ಬಹುದು, ಬಟ್ ಇದರಿಂದ ಕೂಡ ಇನ್ವೆಸ್ಟ್ ಆಗುತ್ತೆ. ಓಕೆ, 10 ರೂಪಾಯಿ ಜೋಡಿಸಿನೇ 100 ಆಗೋದು, 1 ರೂಪಾಯಿ ಜೋಡಿಸಿನೇ 100 ರೂಪೀಸ್ ಆಗೋದಲ್ವ. ಸೊ ಅದೇ ಥರ ಸಿಂಪಲ್ ಆಗಿರುವಂತಹ ಸಿಂಪ್ಲಿಫೈ ಯುವರ್ ಲೈಫ್ ಸಿಂಪ್ಲಿ ಆಗಿರುವಂತಹದ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೋಡೋಣ ಅಫರ್ಮೇಷನ್ ಏನಿದೆ ಅಂತ. ಐ ಆಮ್ ಇನಫ್. ಓಕೆ, ಐ ಆಮ್ ಇನಫ್ ಅಂದರೆ ಇಲ್ಲಿ ಅದೇ ನೀಡ್ ಟು ನೋ ಯುವರ್ ಸೆಲ್ಫ್ ಅಂತ ಬಂದಿದೆ ಅಲ್ವಾ. ಐ ಆಮ್ ಇನಫ್. ನಿಮ್ಮನ್ನು ನೀವು ಯಾರು ಏನು ಅಂತ ಅರ್ಥ ಮಾಡೋದಕ್ಕೆ ನೀವು ಒಬ್ಬರೇ ಸಾಕು. ಓಕೆ, ಇಲ್ಲಿ ಬೇರೆ ಯಾರು ನಿಮಗೆ ಹೆಲ್ಪ್ ಬೇಕು ಅಂತ ಇಲ್ಲ. 2022 ಐ ಥಿಂಕ್ ನೀವೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತೀರಂತ ನನಗೆ ಅನಿಸ್ತಾ ಇದೆ. ಅರ್ತ್ ಸೈನ್, ಬಿಕಾಸ್ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ ಎನರ್ಜಿ. ಲೈಫ್ ಪರ್ಪಸ್. ಓಕೆ, ಕೆಲವ್ರದ್ದು ಲೈಫ್ ಪರ್ಪಸ್ ಗೊತ್ತಾಗಬಹುದು 2022. ಓಕೆ, ವೆರಿ ನೈಸ್. ಬ್ರೇಕ್ ಥ್ರೂ.
ಟವರ್ ಕಾರ್ಡ್ ಚೇಂಜ್, ನಾನು ಅದೇ ಹೇಳಿದೆ ಅಲ್ವಾ, ಚೇಂಜ್ 2022 ಕಂಪ್ಲೀಟ್ಲಿ ನಿಮ್ಮ ಲೈಫ್ ಏನಿದೆ ನೋಡಿ ಅದು ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು, ತುಂಬ ನೀವು ಬದಲಾಯಿಸಬಹುದು. ಬಿಕಾಸ್ ನಾವು ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ತೀವಿ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಚೇಂಜ್ ಆಗುತ್ತೆ. ಇನ್ನರ್ ವಿಸ್ಡಮ್, ಅಫ್ಕೋರ್ಸ್ ಇನ್ನರ್ ವಿಸ್ಡಮ್ ನಿಮಗೆ ಎಲ್ಲ ಕೂಡ ಇಲ್ಲಿ ಇನ್ನರ್ ವಿಸ್ಡಮ್ ಲೈಕ್ ನೀಡ್ ಟು ನೋ ಯುವರ್ ಸೆಲ್ಫ್. ನಿಮ್ಮ ವಿಸ್ಡಮ್ ಏನು, ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಗೆ ಏದು ಇಷ್ಟ ಇದೆ ಯಾವುದು ಇಷ್ಟ ಇಲ್ಲ ಅದು ಇದ್ರೇ ಗೊತ್ತಾಗೋದು. ಅಂತಂದರೆ ಈ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನರ್ ವರ್ಕ್ ಮಾಡೋದಕ್ಕೆ. ಬಿಕಾಸ್ ನಮಗೆ ನಮ್ಮ ಒಳ್ಳೇದು ಗೊತ್ತಿರುತ್ತೆ, ಅದನ್ನು ನಾವು ನಮ್ಮ ಆಪೋಸಿಟನ್ನು ತಿಳಿಯೋದಕ್ಕೆ ಹೋದಾಗ ನಮಗೆ ಅದನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಬರೆದ್ರೆ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಬ್ರೇಕ್ ಥ್ರೂ ಏನೋ ಒಂದು ಚೇಂಜ್ ಇದೆ. ಆ್ಯಂಡ್ ಬಟ್ ಇದು 3 ಕಾರ್ಡ್ ಏನಿದೆ ನೋಡಿ ತುಂಬ ತುಂಬ ಪವರ್ಫುಲ್ ಕಾರ್ಡ್. ಲೈಫ್ ಪರ್ಪಸ್ ಇದೆ, ಬ್ರೇಕ್ ಥ್ರೂ ಇದೆ, ಇನ್ನರ್ ವಿಸ್ಡಮ್ ಇದೆ. ಬಟ್ ನನಗೆ ಇಲ್ಲಿ ಎಲ್ಲೂ ಅಷ್ಟು ಲೈಫ್ ಪರ್ಪಸ್ ಬಗ್ಗೆ ಕಾಣ್ತಾ ಇಲ್ಲ. ಓಕೆ, ಬಟ್ ಮೇ ಬಿ ಇದು ಮೇಯ್ನ್ ನಿಮ್ಮ 2022 ಮೇಯ್ನ್ ನಿಮ್ಮ ಸಬ್ಜೆಕ್ಟ್ ಆಗಿರಬಹುದು. ಮೇ ಬಿ ಲೈಕ್ ಅದರ ಬಗ್ಗೆ ತಿಳ್ಕೊಳ್ಳೋದು ಅಂತ ಅಲ್ಲ. ಓಕೆ, ಅವನ ನಿಯಮ ಮೀರಿ ಇಲ್ಲಿ ಏನೂ ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯೋದು. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಡಿವೈನ್ ಟೈಮ್ ಬಂದ್ರೇ ಎಲ್ಲನೂ ಆಗೋದು. ಸಮಯ ಮೀರಿ ಏನೂ ಇಲ್ಲ, ನಿಯಮ ಮೀರಿ ಕೂಡ ಏನೂ ಇಲ್ಲ. ಓಕೆ, ಆ್ಯಂಡ್ ಐ ಅಕ್ಸೆಪ್ಟ್ ಥಿಂಗ್ಸ್ ದೇ ಆರ್. ಓಕೆ, ಜೀವನದಲ್ಲಿ ಹೇಗಿದೆ ನೋಡಿ ಇವಾಗ ಅಸ್ತವ್ಯಸ್ತ ಆಗಿರಬಹುದು ನಿಮ್ಮದು ಜೀವನ, ಅದು ಇಲ್ಲ ಇದು ಇಲ್ಲ, ತುಂಬ ಕಂಪ್ಲೇಂಟ್ಸ್ ತುಂಬ ಇರುತ್ತೆ ಅಲ್ವಾ. ಸೊ ಅದು ಎಕ್ಸೆಪ್ಟ್ ಮಾಡಿ. ಎಕ್ಸೆಪ್ಟ್ ಥಿಂಗ್ಸ್ ದೇ ಆರ್. ಹೇಗಿದೆ ನೋಡಿ ಅದನ್ನ ಅದೇ ಥರ ಎಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹರ್ಷ ಒಂದು ಯಾರಿಗುಂಟು 7 ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲ್ಲಿ. ಸೊ 7 ಇನ್ನು ಎಲ್ಲರಿಗೂ ಹರುಷ ಉಂಟು ಅಂತ ಯಾರಿಗೆ ಗೊತ್ತಿದೆ ಅಲ್ವಾ. ಹೂವು ಮುಳ್ಳು 2 ಉಂಟು ಬಾಳಲತೆಯಲ್ಲಿ ಅಂದರೆ ಸುಖ ದುಃಖ 2 ಇದ್ರೇ ಎಲ್ಲರ ಲೈಫಲ್ಲಿ ಸುಖ ದುಃಖ ಎಲ್ಲನೂ ಇರುತ್ತೆ, ಬರೀ ನಿಮ್ಮ ಲೈಫಲ್ಲಿ ಅಲ್ಲ. ಓಕೆ, ಸೊ ಎಸ್, ನೆಕ್ಸ್ಟ್ ಕಾರ್ಡ್ ಸ್ಟ್ರೆಂತ್. ಎಸ್, ನಾವು ಇಲ್ಲಿವರೆಗೆ ಯಾವುದನ್ನು ಮಾತಾಡ್ತಾ ಇದ್ವಿ, ಇದರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಲ್ಲ, ಸ್ಟ್ರೆಂತ್ ಬಗ್ಗೆ. ಅಫ್ಕೋರ್ಸ್ ನಿಮ್ಮ ಸ್ಟ್ರೆಂತ್ ಏನು ಅಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬ ಕಲರ್ಫುಲ್ ಆಗಿರುತ್ತೆ. ಓಕೆ, ಯು ಆರ್ ಮೋರ್ ಪವರ್ಫುಲ್ ದೆನ್ ಯು ರಿಯಲೈಸ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಡು ನಾಟ್ ಗಿವ್ ಅಪ್, ಯು ಆರ್ ಆಲ್ಮೋಸ್ಟ್ ದೇರ್, ಯು ವಿಲ್ ಗೇನ್ ವಿಸ್ಡಮ್ ಫ್ರಮ್ ದಿ ಎಕ್ಸ್ಪೀರಿಯನ್ಸ್. ಸೊ ಜೀವನದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ ಅದರಿಂದ ನೀವು ನಿಮ್ಮ ವಿಸ್ಡಮ್, ನಿಮ್ಮ ಜ್ಞಾನ ಏನಿದೆ ನೋಡಿ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಓಕೆ, ನಾನು ಮೊದಲೇ ಹೇಳಿದೆಲ್ಲ ಅರ್ತ್ ಸೈನಿಗೆ ಸ್ವಲ್ಪ ಸ್ಪೆಷಲಿ ಕ್ಯಾಪ್ರಿಕಾನ್ ಏನಿದೆ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಸ್ವಲ್ಪ ಕೊರತೆ ಇರುತ್ತೆ. ಬಟ್ ಅವರಲ್ಲಿ ಛಲ ತುಂಬ ಜಾಸ್ತಿ ಇರುತ್ತೆ. ಒಂದು ವಿಷಯನ ಅವ್ರದ್ದು ಹಿಡಿದಿಟ್ಕೊಂಡ್ರೆ ಅದನ್ನ ಕೊನೆ ತನಕ ಬಿಡೋದಿಲ್ಲ. ಆ್ಯಂಡ್ ಕ್ಯಾಪ್ರಿಕಾನ್ ಹೇಗೆ ಅಂತಂದರೆ ಅದಕ್ಕೆ ರೆಕಗ್ನೇಷನ್ ಸಿಗುವವರೆಗೂ, ಜನರ ಗುರುತು ಸಿಗುವವರೆಗೂ ಅದು ರಾಶಿ ಆ ಥರ. ಓಕೆ, ಸೊ ಎಸ್, ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಈ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ ಅದನ್ನ ಅದರಿಂದ ನೀವು ಜ್ಞಾನನ ಇನ್ನಷ್ಟು ಗೇನ್ ಮಾಡಿರ್ತೀರಾ. ಓಕೆ, ಸ್ಟ್ರೆಂತ್ ಅದರ ಬಗ್ಗೆ ಹೇಳ್ತಾ ಇದೆ. ಓಕೆ, ಇನ್ನರ್ ವಿಸ್ಡಮ್, ಲುಕ್ ಎಟ್ ದಟ್ ಗೈಸ್, ಲುಕ್ ಎಟ್ ದಟ್ ನೋಡಿ, ಇನ್ನರ್ ವಿಸ್ಡಮ್. ಸೊ ಎಸ್, ನಿಮ್ಮನ್ನು ನೀವು ತಿಳ್ಕೊಳ್ಳಿರಿ. Take a different approach to your situation. Look inside yourself and reflect on your past experience for the answers that you seek. Connect with Mother Nature and discover the secrets. Because ನಾವು ಅರ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ, ಅರ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಮದರ್ ನೇಚರೇ ನಿಮಗೆ ಹೇಳ್ತಾ ಇದೆ. ಬಿಕಾಸ್ ಈ ಅರ್ತ್ ಸೈನ್ ಆದ್ದರಿಂದ ಇದಕ್ಕೆ ಹೆಚ್ಚು ಗ್ರೌಂಡೆಡ್ ಆಗಿರಬೇಕು ಈ ಎನರ್ಜಿ. ಇಲ್ಲಾಂದರೆ ಇವರ ಕಾನ್ಫಿಡೆಂಟ್ ಲೆವೆಲ್ ಆಗಿರಬಹುದು, ಇಲ್ಲಾಂದರೆ ಬೇರೆ ತುಂಬ ಎನರ್ಜೀಸ್ ಇರುತ್ತೆ ಅಲ್ವಾ, ನಮ್ಮ ಸುತ್ತಮುತ್ತ ತುಂಬ ಎನರ್ಜೀಸ್ ಇರುತ್ತೆ. ಸೊ ನಿಮಗೆ ನಿಮ್ಮ ಎನರ್ಜಿ ಬೂಸ್ಟ್ ಆಗಬೇಕಂತಂದರೆ ಗಾರ್ಡನಿಂಗ್ ಮಾಡಬಹುದು ನೀವು, ಇಲ್ಲಾಂದರೆ ಮಣ್ಣಿಗೆ ರಿಲೇಟೆಡ್ ಆಗಿರುವಂಥದ್ದು ಮಾಡ್ಬೋದು, ಇಲ್ಲಾಂದರೆ ಗಿಡಗಳಿಗೆ ನೀರು ಹಾಕುವಂಥದ್ದು. ಸೊ ನಿಮ್ಮನ್ನು ನೀವು ಇಲ್ಲಿ ಕ್ಲೆನ್ಸ್ ಮಾಡಬೇಕು. ನಾನು ಮೊದಲೇ ಹೇಳಿದೆ ಅಲ್ವಾ, ಕ್ಲೆನ್ಸಿಂಗ್. ಸೊ ಅದು ಕೂಡ ಮಾಡ್ಬೋದು. ಓಕೆ, ಟೇಕ್ ಡಿಫ್ರೆಂಟ್ ಅಪ್ರೋಚ್ ಟು ಯುವರ್ ಸಿಚುವೇಶನ್. ಲುಕ್ ಇನ್ಸೈಡ್, ನಿಮ್ಮ ಒಳಗಡೆ ನೀವು ನೋಡಬೇಕಾಗುತ್ತೆ ಆಳವಾಗಿ. ರಿಫ್ಲೆಕ್ಟ್ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ
ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಫಾರ್ ದ ಆನ್ಸರ್ಸ್ ದ್ಯಾಟ್ ಯು ಸೀಕ್. ಓಕೆ, ಫಾಸ್ಟ್ ಎಕ್ಸ್ಪೀರಿಯನ್ಸಿಂದ ನಿಮಗೆ ನೀವು ಏನು ಆನ್ಸರ್ನ ಕಲ್ತ್ರಿ ಅಂತ, ಏನು ಆನ್ಸರ್ ನಿಮ್ಗೆ ಸಿಕ್ಕಿದೆ ಅನ್ನೋದು. ಓಕೆ, ಕನೆಕ್ಟ್ ವಿತ್ ಮದರ್ ನೇಚರ್ ಆ್ಯಂಡ್ ಡಿಸ್ಕವರ್ ದ ಸೀಕ್ರೆಟ್. ಮದರ್ ನೇಚರ್ ಜೊತೆ ಹೆಚ್ಚಾಗಿ ಕನೆಕ್ಟ್ ಆಗಿ, ಸೊ ದ್ಯಾಟ್ಸ್ ವೈ ನಿಮಗೆ ಅಲ್ಲಿ ಲೈಫ್ ಪರ್ಪಸ್ ಅಂತ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನಿಮ್ಮ ಇನ್ನರ್ ವಿಸ್ಡಮ್ ನೋಡಿ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ಸೊ ಅದು 2022 ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ವಾಸ್ಟ್ ವಿಸ್ಟಸ್ ಆಫ್ ಕಾಸ್, ಈ ಕಾರ್ಡ್ ತುಳಾರಾಶಿ ಹೇರ್ ಸೈನಲ್ಲಿ ಕೂಡ ಬಂದಿತ್ತು. ಸೊ ನೀವು ಏರ್ ಸೈನ್ ಜೊತೆ ಡೀಲ್ ಕೂಡ ಮಾಡ್ತಾ ಇರ್ಬೋದು, ಸೊ ಮಾಡಬಹುದು ಕೂಡ. ಎಕ್ಸ್ಪ್ಯಾಂಡ್ ಯುವರ್ ಹಾರಿಜಾನ್ಸ್. ಸೊ ಈ ಬಾಕ್ಸಲ್ಲೇ ಕುತ್ಕೊಂಡು ನೀವು ಏನಾದರೂ ಚಿಂತೆ ಮಾಡಿದರೆ ಆಗೋದಿಲ್ಲ ಅಲ್ವಾ. ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಏನಾಗ್ತಾ ಇದೆ ಜೀವನದಲ್ಲಿ, ಏನಾಗ್ತಾ ಇದೆ ಅಂತ ಹಾಗೆ ಆಳವಾಗಿ ನೋಡೋದನ್ನು ಕಲೀರಿ. ಅಂದರೆ ಇಲ್ಲಿ ಎನರ್ಜಿ ಹೇಗಿದೆ ಅಂತಂದರೆ, ಎಲ್ಲ ಎನರ್ಜಿ ನನಗೆ ಇಲ್ಲಿ ಏರ್ ಸೈನ್ ಎನರ್ಜಿ ಇಲ್ಲಿ ತುಂಬ ಇದೆ. ಐ ಡೋಂಟ್ ನೋ ವೈ, ಬಟ್ ಏರ್ ಸೈನ್ ಎನರ್ಜಿ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಇಲ್ಲಿ ಏನು ಅಂತಂದರೆ, ನೀವು ಸಣ್ಣ ಸಣ್ಣ ವಿಷಯನ ನೆನೆಸ್ಕೊಳ್ಳೋಕೆ ಹೋಗಬೇಡಿ. ಇದು ತುಂಬ ದೊಡ್ಡ ಯಾವ್ದು ನಿಮಗೆ ಎಕ್ಸೈಟೆಡ್ ಆಗುತ್ತೆ ನೋಡಿ, ಪೇಜ್ ಆಫ್ ವಾನ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಸೊ 2022 ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಬರಬಹುದು. ಓಕೆ, ಟ್ರಾವೆಲ್ ಮಾಡಬಹುದು. ಇದು ಅದರ ಬಗ್ಗೆನೇ ತಿಳಿಸ್ತಾ ಇದೆ, ಅಡ್ವಾಂಟೇಜಸ್ ಬಗ್ಗೆನೇ ತಿಳಿಸ್ತಾ ಇದೆ. ಇನ್ ಫ್ಯೂಚರಲ್ಲಿ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಸಿಗಬಹುದು. ಓಕೆ, ಅಂತಂದರೆ ಇಲ್ಲಿ ಏನು ಅಂತಂದರೆ, ಬಾಕ್ಸ್ನ ಒಳಗಡೆ ಯೋಚನೆ ಮಾಡೋದಲ್ಲ, ಬಾಕ್ಸ್ನ ಹೊರಗಡೆ ಕೂಡ ಯೋಚನೆ ಮಾಡಿ ನೋಡಿ ಅಂತ. ಐ ಹೋಪ್ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಬಹುದು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನೀವು ಮ್ಯಾನಿಫೆಸ್ಟ್ ಖಂಡಿತವಾಗ್ಲೂ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಡ್ರೀಮ್ ಏನಿದೆ ನೋಡಿ, ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿ. ಓಕೆ, ಖಂಡಿತವಾಗ್ಲೂ ಬದಲಾವಣೆ ಖಂಡಿತವಾಗ್ಲೂ ಇದೆ, ನಾನು ಹೇಳಿದೆ ಅಲ್ವಾ. ಸೊ 10 ಆಫ್ ಕಪ್ಸ್ ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಸೊ ನೋಡೋಣ, ಎಸ್ ಆರ್ ನೋ. ಏನಾದರೂ ಕ್ವಶನ್ ಇದ್ದರೆ ಮೊದಲೇ ಕೇಳ್ಕೊಂಡಿಟ್ಕೊಳ್ಳಿ. ಓಕೆ, 1 2 3 4 5 6 and 7. ಬೇಕಾದರೆ ಪಾಸ್ ಕೂಡ ಮಾಡ್ಬೋದು. ಸೂನ್, ಕೂಡಲೇ. ಟೇಕ್ ಟೈಮ್ ತಗೊಳ್ಬಹುದು. ಎಸ್, ಹೌದು. ಮೇ ಬಿ, ಬಹುಶಃ, ಇಲ್ಲಾಂದರೆ ಸರ್ಪ್ರೈಸ್ ಕೂಡ ಇರ್ಬೋದು. ಈ ಡಿಸರ್ವ್ ಇಟ್, ನೀವು ಅರ್ಹರು. ನೋ, ಇವಾಗಕ್ಕೆ ನೋ. ನಾಟ್ ರೈಟ್ ಟೈಮ್ ನಾವ್, ಇವಾಗಕ್ಕೆ ಸರಿಯಾದ ಸಮಯ. ನಿಮ್ಮ ಚಾನ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ವಿಘ್ನ ನಿವಾರಕ ವಿನಾಯಕ. ಖಂಡಿತವಾಗ್ಲೂ ನಿಮ್ಮ ವಿಘ್ನ ಏನಿದೆ ನೋಡಿ, ಖಂಡಿತವಾಗ್ಲೂ 2022 ಯಾವುದೇ ಇಲ್ಲಿವರೆಗೆ ನೀವು ಯಾವುದೇ ಆಬ್ಸ್ಟಿಕಲ್ಸ್ ಏನಿತ್ತು ನೋಡಿ, ಅದರಿಂದ ಬಿಡುಗಡೆ ಖಂಡಿತವಾಗ್ಲೂ ನಿಮಗಿದೆ. ಓಕೆ, ಸ್ಪೆಲ್ಲಿಂಗ್ ಎ, ನೇಲ್. ಓಕೆ, ಸೊ ನನಗಿಲ್ಲಿ ನೇಲ್ ಅಂದ ತಕ್ಷಣ ಪೋಕ್ ಕಾಣ್ತಾ ಇದೆ. ಸೊ ಕೆಲವ್ರು ನಿಮಗೆ ಪೋಕ್ ಮಾಡ್ಬೋದು, ಬಟ್ ನೀವು ಪೇಷನ್ಸ್ ಆಗಿರಿ, ಏನು ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಮ್ಮ ಸ್ಟ್ರೆಂತ್ ಏನು ಅಂತ ನಾವು ರಿಯಾಕ್ಟ್ ಮಾಡಿ ತೋರಿಸ್ಬೇಕು ಅಂತ ಇಲ್ಲ. ಓಕೆ, ಸೊ ಇದೆ ಇಲ್ಲಿ. ಆ್ಯಂಡ್ ಸ್ಪಿರಿಟ್ ಆ್ಯನಿಮಲ್ ಅಂದರೆ ಮೇ ಬಿ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಕೂಡ ಆಗಿರ್ಬೋದು, ಝೀಬ್ರಾ. ಸೊ ಇವಾಗ ಸಿಚುವೇಶನ್ ಏನಿದೆ ನೋಡಿ, ಅದರಿಂದ ಮುಂದೆ ಹೋಗಿ. ಅದೇ ಸಿಚುವೇಶನಲ್ಲಿ ಇರಬೇಡಿ, ನನಗೆ ಹೀಗೆ ಯಾಕೆ ಆಗ್ತಾ ಇದೆ, ನಾನು ಯಾಕೆ ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ. ಸೊ ಮೂವ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದೆ ಝೀಬ್ರಾ. ಸೊ ಇಲ್ಲಿ ಕೆ ಇದೆ, ಸ್ಪೆಲ್ಲಿಂಗ್ ಕೆ, ಟಿ ಇದೆ. ಓಕೆ, ಲವ್ ರಿಲೇಷನ್ಶಿಪ್ ಕೂಡ ಇರಬಹುದು, ಪಾರ್ಟ್ನರ್ಶಿಪ್ ಕೂಡ ಇರಬಹುದು. ಓಕೆ, ಸೊ ಇಸ್ ಅಗೇನ್ ಪ್ರೀತಿ ಇದೆ ಇಲ್ಲಿ, ಲವ್, ಪೀಸ್, ಪ್ರೀತಿ. ಓಕೆ, ಯು ಆರ್ ಡಿಸರ್ವ್ ಇಟ್, ಪ್ರೀತಿ ಪಡೆಯೋದಕ್ಕೆ. ಗ್ಯಾಚ್ ಇದೆ ಇಲ್ಲಿ. ಆ್ಯಂಡ್ ವ್ಯಾಲಿನ್, ಸಮಥಿಂಗ್ ನೀವು ಏನಾದರೂ ಮಾಡ್ತೀರಾ 2022 ಲೈಕ್ ಆರ್ಟಿಸ್ಟ್ ಆಗಿರಬಹುದು. ಸೊ ಮ್ಯೂಸಿಕ್ ಫೀಲ್ಡಲ್ಲಿ ಕೂಡ ನೀವು ಪ್ರಯತ್ನನ ಪಡಬಹುದು. ಓಕೆ, 2 ಆಪ್ಷನ್ಸ್ ಇದೆ. ಅಫ್ಕೋರ್ಸ್ ಇದು ಮೈಂಡ್ ಬಗ್ಗೆ ಮಾತಾಡುತ್ತೆ. ಸೊ ನಿಮಗೆ ಆ್ಯಕ್ಚುಲಿ ಇಲ್ಲಿ ನನಗೆ ಏನು ಅಂತಂದರೆ ಲಿಬ್ರಾ ಎನರ್ಜಿ ಸಿಗ್ತಾ ಇದೆ ಅಲ್ವಾ. ಸೊ ಹಾಗೆ ಸೋಟ್ಸ್ ಯಾವಾಗಲೂ ನಮ್ಮ ಕಮ್ಯುನಿಕೇಷನ್ ಆಗಿರಬಹುದು, ಇಲ್ಲಾಂದರೆ ನಮ್ಮ ಥಾಟ್ಸ್ ಬಗ್ಗೆ ತಿಳಿಸುತ್ತೆ. ಸೊ ಆದಷ್ಟು ನಿಮ್ಮ ಥಾಟ್ಸಿಗೆ ಬ್ರೇಕ್ ಕೊಡಿ. ಓಕೆ, ಮಹತ್ವದ ತಿರುವು ನೋಡಿ, ಬ್ರೇಕ್ ಥ್ರೂ, ಮಹತ್ವದ ತಿರುವು. ಖಂಡಿತವಾಗ್ಲೂ ಇಲ್ಲಿ ಜೀವನದಲ್ಲಿ ಯಾವಾಗ ಬದಲಾವಣೆಗಳು ಅದರಷ್ಟಕ್ಕೆ ಯಾವಾಗ ಬದಲಾವಣೆಗಳು ಬರುತ್ತೆ ನೋಡಿ, ಆವಾಗ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಅದನ್ನ ಏನು ಹೇಳ್ತಾರೆ, ಅದನ್ನ ಸುಧಾರಿಸ್ಕೊಂಡು ಹೋಗೋದಕ್ಕೆ. ಬಟ್ ಆಫ್ಟರ್ ದ್ಯಾಟ್ ತುಂಬ ಚೆನ್ನಾಗಿರುತ್ತೆ.
ಪರಿಚಯ, ಓಕೆ, ಸಮನ್ ನೀವು ಪರಿಚಯ ಇರುವವರು ನಿಮ್ಮನ್ನು ಭೇಟಿಯಾಗಬಹುದು. ಆರ್ಕೇಂಜಲ್ ಮೈಕಲ್, ಸೊ ನೀವು ಆರ್ಕೇಂಜಲ್ ಮೈಕಲ್ ಜೊತೆ ಕನೆಕ್ಟ್ ಆಗಬಹುದು. ಓಕೆ, ನಿಮ್ಮ ಏನೋ ಆಬ್ಸ್ಟಿಕಲ್ಸ್ ಇದೆ ನೋಡಿ, ಅದನ್ನ ಅವ್ರ ಜೊತೆ ಹೇಳ್ಬೋದು. ಆರ್ಕೇಂಜಲ್ ಮೈಕಲ್ಗೆ ಬೇಕಾದರೆ ಲೆಟರ್ ಕೂಡ ನೀವು ಬರೀಬಹುದು. ಇಲ್ಲಿ ಸಮೃದ್ಧಿ ಇದೆ, ಅಬಂಡೆನ್ಸ್ ಇದೆ, ಖಂಡಿತವಾಗ್ಲೂ ಅಬಂಡೆನ್ಸ್ ನಿಮ್ದಾಗುತ್ತೆ. ಅಬಂಡೆನ್ಸ್ ಅಂದ ತಕ್ಷಣ ಹಣನೇ ಆಗಬೇಕು ಅಂತ ಇಲ್ಲ, ಅದು ನಿಮ್ಮ ಇನ್ನರ್ ವಿಸ್ಡಮ್ ಕೂಡ ಆಗಿರ್ಬೋದು. ಓಕೆ, ಸೊ ಎಸ್, ಇದಿಷ್ಟು ಅರ್ತ್ ಸೈನ್ಸ್. ಈಗ ನಾನು ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.